ಆ ಕೇರಿಂಗೇ ಅವ್ರಿಗೆ ಬ್ಯಾಡ್ ಆಗ್ಬಿಡುತ್ತೆ ಸಮಟೈಮ್ಸ್. ಐ ಗೆಸ್ ಇವಾಗ ಜನತೆಗೆ ಗೊತ್ತಾಗಿರುತ್ತೆ ಯಾರು ಏನು ಅಂತ. ನೀವು ನನ್ನ ಬಗ್ಗೆ ತಿಳ್ಕೊಬೇಕಂದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಮೀಟ್ ಮೀ ಅಂತ ಹೇಳ್ತೀನಿ. ನಿಮಗೆ ಏನು ಅನಿಸುತ್ತೆ ಈ ಒಂದು ಸೀಸನಲ್ಲಿ ಯಾರು ಗೆಲ್ಲಬಹುದು ಅಂತ? ಇವಾಗ ಮನೆ ಒಳಗಡೆ ಆಡ್ತಾ ಇರೋರು ಯಾರು ಚೆನ್ನಾಗಿ ಆಡ್ತಾ ಇದ್ದಾರೆ? ಕಾರ್ತಿಕ್ ಚೆನ್ನಾಗಿ ಆಡ್ತಿದ್ದಾರೆ ಆ್ಯಂಡ್ ವಿನಯ್ ಚೆನ್ನಾಗಿ ಆಡ್ತಿದ್ದಾರೆ. ನಮ್ರತ್ ಅವರು ಚೆನ್ನಾಗಿ ಆಡ್ತಿದ್ದಾರೆ, ಬಟ್ ಸಮ್ಟೈಮ್ಸ್ ಅವರು ಕುಗ್ಗೋಗ್ತಾರೆ ಟಾಸ್ಕ್ ಅಂತೆಲ್ಲ ಬಂದಾಗ. ಅಂದರೆ ತುಂಬ ಅಗ್ರೆಸಿವ್ ಟಾಸ್ಕ್ ಎಲ್ಲ ಬಂದಾಗ, ಇಲ್ಲ ತುಂಬ ಏನಾದರೂ ಕಿತ್ತಾಡ್ಕೊಂಡು ಆಡೋ ಟಾಸ್ಕ್ ಎಲ್ಲ ಬಂದಾಗ ಸ್ವಲ್ಪ ಈ ಥರ ಎಲ್ಲ ಆಡಬೇಕಾ ನಾವು ಅಥವಾ ಆ ಥರ ಒಂದು ಮೈಂಡ್ ಸೆಟ್ ಇದೆ ಅವರಿಗೆ. ಸ್ವಲ್ಪ ಅದನ್ನು ಸ್ಟ್ರಾಂಗ್ ಆಗಿ ಆಡಿದ್ರೆ ಇನ್ನೂ ಅವರು ಫೈನಲಿಸ್ಟಿಗೆ ಇದ್ರ ಲಿಸ್ಟಲ್ಲಿ ಇರ್ತಾರೆ ಅವರು. ಪರ್ಟಿಕ್ಯುಲರ್ ಆಗಿ ಇಂಥ ಪರ್ಸನ್ನೇ ಬರ್ತಾರೆ ಅನ್ನೋದು ಯಾರು? ನನಗೆ ಅನಿಸೋ ಪ್ರಕಾರ ಕಾರ್ತಿಕ್ ಅಂತ ಅನಿಸುತ್ತೆ. ಬಿಕಾಸ್ ಗೇಮ್ ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಆ್ಯಂಡ್ ಹೀರೋ ಅಂತಲೂ ಅನ್ನಿಸ್ಕೊಂಡಿದ್ದಾರೆ ಕೆಲವ್ರ ಹತ್ರ. ಸೊ ಅದೊಂದು ರೀಸನ್ಗೆ ನಾನು ವಿನಯ್ ಅವ್ರನ್ನ ಸ್ವಲ್ಪ ಸೆಕೆಂಡಲ್ಲಿ ಇಟ್ಟಿದ್ದೀನಿ. ಬಿಕಾಸ್ ಎಲ್ಲರೂ ಅವ್ರನ್ನ ತೋರಿಸ್ತಿದ್ದೆ ಅಗ್ರೆಸಿವ್ ಅಂತ ಹೇಳ್ತಾ ಇದ್ದಿದ್ದು ನೋಡಿ. ಸೊ ಮೈ ಟು ಬಿ ಕಾರ್ತಿಕ್ ಅವ್ರು ಬರ್ಬೋದು ಅಂತ. ಈಗ ನೆಕ್ಸ್ಟ್ ಇದಕ್ಕೆ ಯಾರು ಹೊರಗಡೆ ಬರ್ತಾರೆ ಅಂತ ಅನಿಸುತ್ತೆ ನಿಮಗೆ ನೆಕ್ಸ್ಟ್ ವೀಕಲ್ಲಿ? ಅದು ಈ ವಾರದ ಟಾಸ್ಕ್ ಮೇಲೆ ಡಿಪೆಂಡ್ ಆಗುತ್ತೆ. ಅವಿ ಅವರು ಪ್ರೂವ್ ಮಾಡ್ಕೊಳ್ಳೋಕೆ ಇದೊಂದೇ ವಾರ ಇರೋದು ಅವರಿಗೆ, ಅವಿನಾಶ್ ಅವ್ರಿಗೆ. ಸೊ ಅವ್ರು ಪ್ರೂವ್ ಮಾಡ್ಕೊಂಡು ಈ ವಾರದ ನಾಮಿನೇಷನಲ್ಲಿ ಇಲ್ಲ ಅಂತಂದರೆ ಅವ್ರು ಸೇವ್ ಆಗ್ಬೋದು. ಸಿರಿ ಮ್ಯಾಮ್ ಬರಬೇಕು. ಸೊ ಐ ಗೆಸ್ ಅವಿ ಮೇಲೆಲ್ಲ ಡಿಪೆಂಡ್. ಇವಾಗ ಅವರೇ ಟಾಸ್ಕ್ ಹೇಗೆ ಮಾಡ್ತಾರೆ, ಈ ವಾರದ್ದು ನಾಮಿನೇಷನಲ್ಲಿ ಬರ್ತಾರಾ ಇಲ್ವಾ, ಇಲ್ಲ ಸಿರಿ ಮ್ಯಾಮ್ ನಾಮಿನೇಷನಲ್ಲಿದ್ದರೆ ಸಿರಿ ಮ್ಯಾಮ್ ಹೋಗ್ತಾರೆ. ಸುದೀಪ್ ಸರ್ ನಿಮ್ಮ ಹತ್ರ ಇವಾಗ ನೀವು ಹೊರಗಡೆ ಫಸ್ಟು ವೈಲ್ಡ್ ಕಾರ್ಡಿಂದ ಬಂದರೆ ಅಗೇನ್ ಮತ್ತೆ ಇವಾಗ ಆಚೆ ಅವರು ನಿಮ್ಮ ಹತ್ರ ಯಾವ ಥರ ಅಂದರೆ ಡಿಸ್ಕಷನ್ ಮಾಡಿದ್ರು ಸುದೀಪ್ ಸರ್? ನನಗೆ ಎಂಟ್ರಿ ಇದ್ದಿದ್ದು ಡೈರೆಕ್ಟ್ ಎಂಟ್ರಿ, ನಂದು ಕಾರಿಂದ ಎಂಟ್ರಿ ಇದ್ದಿದ್ದು. ಸೊ ಸುದೀಪ್ ಸರ್ ಜೊತೆ ಎಂಟ್ರಿ ಇರಲಿಲ್ಲ, ಫಸ್ಟ್ ಎಂಟ್ರಿ ಇರಲಿಲ್ಲ. ಸೊ ಡೈರೆಕ್ಟ್ ಮನೆ ಎಂಟ್ರಿ ನಂದಿದ್ದು. ನಮ್ಮ ಇಬ್ಬರದು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಈ ಸಲ ಫಸ್ಟ್ ಟೈಮ್ ಒಬ್ಬರು ಕಾರಿಂದ ಎಂಟ್ರಿ ಕೊಟ್ಟಿದ್ದು. ಸೊ ಡೈರೆಕ್ಟ್ ಎಂಟ್ರಿ ಇದ್ದಿದ್ದು ಅದು. ಸುದೀಪ್ ಸರ್ನ ಮೀಟ್ ಆಗಿದ್ದೆ ನಾನು ಆಚೆ ಬರಬೇಕಾದ್ರೆ ಸ್ಟೇಜಲ್ಲಿ. ಸೊ ತುಂಬ ಖುಷಿ ಆಯಿತು ನನಗೆ. ನಾನು ಸುದೀಪ್ ಸರ್ಗೂ ಅದೇ ಹೇಳಿದೆ, ನಾನು ಎಂಟ್ರಿನಲ್ಲೂ ಆದರೂ ಮೀಟ್ ಆಗಿಲ್ಲ ನಿಮ್ಮನ್ನ, ಅಟ್ಲೀಸ್ಟ್ ಎಕ್ಸಿಟಲ್ಲಿ ಹೋಗ್ಬೇಕಾದ್ರೂ ಮೀಟ್ ಆಗ್ತಾ ಇದ್ದೀನಿ ಅಂತ. ಸೊ ಹೇಳಿದ್ರು ಆಲ್ ದ ಬೆಸ್ಟ್ ಫಾರ್ ಫ್ಯೂಚರ್ ಅಂತೆಲ್ಲ ಹೇಳಿದ್ರು. ಸೊ ಅಷ್ಟೇ. ಯಾಕೆ ಹೊರಗಡೆ ಇಷ್ಟು ಬೇಗ ಬಂದ್ರಿ ಅಂತ ಏನಾದರೂ ಕ್ವಶನ್ ಕೇಳಿದ್ರ ಸುದೀಪ್ ಸರ್? ಡೆಫಿನೆಟ್ಲಿ ಕೇಳಿದ್ರು, ಯಾಕೆ ಏನು ಅನ್ನಿಸ್ತು ಲೈಕ್ ನೀವು ಬರೋದಕ್ಕೆ ಕಾರಣ ಅಂತ. ಸೊ ಹೇಳ್ದೆ ಲೈಕ್ ಆ ಥರ್ಡ್ ವೀಕ್ ಟಾಸ್ಕಿಂದ, ಬಿಕಾಸ್ ಯೂಶಲ್ ಆಗಿ ಆ ವೀಕ್ ಟಾಸ್ಕಿಂದ ಎಲ್ಲ ಆಲ್ಮೋಸ್ಟ್ ನಾಮಿನೇಷನ್ ಆಗೋದು, ಎಲಿಮಿನೇಷನ್ ಆಗೋದು. ಸೊ ಆ ವೀಕ್ ಟಾಸ್ಕ್ ನಾನು ಅಷ್ಟು ಚೆನ್ನಾಗಿ ಮಾಡಿಲ್ಲ, ನಾನು ಒಪ್ಕೊತೀನಿ. ಸೊ ಈಗ ಸದ್ಯಕ್ಕೆ ಸೊ ನಿಮಗೆ ಅನ್ನಿಸ್ತು ಆ ಟಾಸ್ಕ್ ನನಗೆ ಸೆಟ್ ಆಗಲಿಲ್ಲ ಅಂತ ಹೇಳ್ಬಿಟ್ಟು. ಓಕೆ, ಇವಾಗ ನಾನು ಫೈನಲ್ ಆಗಿ ನಿಮಗೆ ಲೈಕ್ ಒಂದು ಕ್ವಶನ್ ಕೇಳ್ತೀನಿ, ಒಂದಷ್ಟು ಹೆಸರು ಹೇಳ್ತೀನಿ. ನನಗೆ ನೀವು ಅವ್ರ ಬಗ್ಗೆ ಗುಡ್ ಥಿಂಗ್ ಆ್ಯಂಡ್ ಬ್ಯಾಡ್ ಥಿಂಗ್, ಜಸ್ಟ್ ಒನ್ ವರ್ಡ್, ಓಕೆ, ನಾಟ್ ಅ ಸೆಂಟೆನ್ಸ್, ಒನ್ ವರ್ಡಲ್ಲಿ ನನಗೆ ಹೇಳಬೇಕು. ಸೊ ಫಸ್ಟ್ ಹೇಳೋದಾದರೆ ಸ್ನೇಹಿತವ್ರ ಬಗ್ಗೆ ಏನು ಹೇಳ್ತೀರಾ? ಗುಡ್ ಥಿಂಗ್ ಬಂದು ಇಸ್ ಕೇರಿಂಗ್. ಬ್ಯಾಡ್ ಥಿಂಗ್ ಬಂದು ಅದೇ ಅವ್ರಿಗೆ ಆ ಕೇರಿಂಗೇ ಅವ್ರಿಗೆ ಬ್ಯಾಡ್ ಆಗಿಬಿಡುತ್ತೆ ಸಮ್ಟೈಮ್ಸ್. ಓಕೆ, ವಿನಯ್ ಗುಡ್ ಥಿಂಗ್ ಬಂದು ತುಂಬ ಒಳ್ಳೆ ಜೆಂಟಲ್ಮ್ಯಾನ್. ಬ್ಯಾಡ್ ಥಿಂಗ್ ಬಂದು ಅವ್ರ ಕೋಪ ಇರಲಿ, ಬಟ್ ಅದು ಬ್ಯಾಡ್ ಅಂತ ಹೇಳಲ್ಲ ನಾನು. ಒಂದು ಟಾಸ್ಕ್ಗೆ ಆ ಕೋಪ ಇದ್ದೇ ಇರುತ್ತೆ, ಬೇಕು. ಬ್ಯಾಡ್ ಅಂತ ಬಂದರೆ ಅವರು ಅದೇ ಟಾಸ್ಕ್ ಅಂತ ಬಂದಾಗ ಕೋಪ ಅದು. ಓಕೆ, ವರ್ತೂರ್ ಸಂತೋಷ್ ಗುಡ್ ಥಿಂಗ್ ಬಂದು ತುಂಬ ಒಳ್ಳೆ ಮನುಷ್ಯ. ಮನ್ಸಿನ ಮಾತೆ ಎಲ್ಲ ಹೇಳ್ಕೊತಾರೆ. ಬಟ್ ಬ್ಯಾಡ್ ಥಿಂಗ್ ಬಂದಾಗ ಈ ನಾಮಿನೇಷನ್ ಟೈಮಲ್ಲೆಲ್ಲ ಸ್ವಲ್ಪ ತುಕಾಲಿ ಅವರಿಂದ ಇನ್ಫ್ಲೂಯೆನ್ಸ್ ಆಗಿಬಿಡ್ತಾರೆ. ಸೊ ಅವ್ರು ಹೇಳಿದ್ದನ್ನ ಕೇಳೋದು, ಇಲ್ಲ ಅವ್ರ ಒಪಿನಿಯನ್ ಅವ್ರು ಇಡಲ್ಲ. ಸೊ ಅದೊಂದು ಬ್ಯಾಡ್ ಥಿಂಗ್. ಆಮೇಲೆ ತುಕಾಲಿ ಸಂತೋಷ್ ಗುಡ್ ಥಿಂಗ್, ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾರೆ, ಇಡೀ ಮನೆಗೆ ಎಂಟರ್ಟೈನ್ ಮಾಡ್ತಾರೆ. ಆ್ಯಂಡ್ ಬ್ಯಾಡ್ ಥಿಂಗ್ ಬಂದು ಅಲ್ಲಿಂದ ಇಲ್ಲಿ ತಂದಾಕೋದು. ಓಕೆ, ಮೈಕಲ್ ಅವರು ಗುಡ್ ಥಿಂಗ್ ತುಂಬ ಬೋಲ್ಡಾಗಿ ಮಾತಾಡ್ತಾರೆ. ಆ್ಯಂಡ್ ಬ್ಯಾಡ್ ಥಿಂಗ್ ಬಂದು ಅದೇ ಬೋಲ್ಡಾಗಿ ಮಾತಾಡೋದಕ್ಕೆ ಸಮ್ಟೈಮ್ಸ್ ಸುದೀಪ್ ಸರ್ ಹತ್ರ ಸಿಕ್ಕಾಕೊತಾರೆ. ಸೊ ಬ್ಯಾಡ್ ಥಿಂಗೂ ಅದೇ, ಗುಡ್ ಥಿಂಗೂ ಅದೇ ಅವ್ರದ್ದು. ಓಕೆ, ಆ್ಯಂಡ್ ಪ್ರತಾಪ್ ಗುಡ್ ಥಿಂಗ್ ಬಂದು ಸೈಲೆಂಟ್ ಆಗಿರ್ತಾರೆ. ಆ್ಯಕ್ಚುಲಿ ಎಲ್ಲ ಅವ್ರದ್ದು ಆ ಸೈಲೆಂಟ್ನೆಸ್. ಇವಾಗ ತುಂಬ ಸೈಲೆಂಟ್ ಆಗಿದ್ರೆ ಅದು ಕೆಟ್ಟದಾಗೆ ಕಾಣಿಸ್ಬಿಡುತ್ತೆ ಒಬ್ರೊಬ್ರಿಗೆ. ಸೊ ಬ್ಯಾಡ್ ಥಿಂಗೂ ಅದೇ ಅನ್ಬೋದು, ಗುಡ್ ಥಿಂಗೂ ಅದೇ ಅನ್ಬೋದು. ಅದು ತಗೊಳ್ಳೋರ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ಥರ ತಗೊತಾರೆ ಅಂತ. ಓಕೆ, ಸೊ ಎರಡೂ ಸೇರಿ ನೀವು ಒಂದೇ ಹೇಳೋಕ್ಕೆ ಇಷ್ಟಪಡ್ತೀರಾ? ಓಕೆ, ಆ್ಯಂಡ್ ಸಂಗೀತ ಬಗ್ಗೆ ಏನು ಹೇಳ್ತೀರಾ? ಸಂಗೀತ ಗುಡ್ ಥಿಂಗ್ ಬಂದು ಮುಂಚೆ ಫಸ್ಟಿಂದ ಟಾಸ್ಕ್ ಎಲ್ಲ ತುಂಬ ಚೆನ್ನಾಗಿ ಆಡ್ಕೊಬಂದರು. ಬ್ಯಾಡ್ ಥಿಂಗ್ ಬಂದು ಇವಾಗ
ಸ್ವಲ್ಪ ತುಂಬ ಯೋಚನೆ ಮಾಡ್ತಾ ಇದ್ದಾರೆ, ಅಂದರೆ ತುಂಬ ಎಮೋಷ್ನಲಿ ತುಂಬ ಯೋಚನೆ ಮಾಡ್ತಿದ್ದಾರೆ, ತುಂಬ ಡ್ರೈನ್ ಆಗಿದೆ ಅಂತ ಅನ್ಸುತ್ತೆ ನನಗೆ ಅವರು. ಸಿರಿ ಅವ್ರ ಬಗ್ಗೆ ಗುಡ್ ಥಿಂಗ್ ಬಂದು ಎಲ್ಲರ ಹತ್ರ ಚೆನ್ನಾಗಿದ್ದಾರೆ, ಬ್ಯಾಡ್ ಥಿಂಗೂ ಅದೇ ಎಲ್ಲರ ಹತ್ರ ಚೆನ್ನಾಗಿರೋದಕ್ಕೆ ಅವರು ಪಾಪ ನಾಮಿನೇಟ್ ಆಗ್ತಾ ಇದ್ದಾರೆ ಕೆಲವು ಸಲ. ತನಿಷಾ ಗುಡ್ ಥಿಂಗ್ ಬಂದು ಎಲ್ಲರ ಹತ್ರ ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ಬ್ಯಾಡ್ ಥಿಂಗ್ ಬಂದು ಅದೇ ಫ್ರೆಂಡ್ಲಿ ಆಗಿರೋದಕ್ಕೆ ಕಾರಣ ಬಂದು ಮನೇಲಿ ಗೇಮ್ ಆಡಬೇಕು, ಜೊತೆಲಿ ಎಲ್ಲರ ಜೊತೆನೂ ಫ್ರೆಂಡ್ಲಿ ಆಗಿರಬೇಕು, ಆವಾಗಲೇ ನಾನು ಗೇಮ್ ಆಡೋಕ್ಕೆ ಬರೋದು ಅಂತ ಆ ಮೈಂಡ್ ಸೆಟ್ ಇದೆಯಲ್ಲ, ಅದು ಸ್ವಲ್ಪ ಬ್ಯಾಡ್ ಥಿಂಗ್. ನಮ್ರತಾ ಗುಡ್ ಥಿಂಗ್ ಬಂದು ಕೇರ್ ಮಾಡೋರಿಗೆ ತುಂಬ ಕೇರ್ ಮಾಡ್ತಾರೆ ಅವರು. ಆ್ಯಂಡ್ ಬ್ಯಾಡ್ ಥಿಂಗ್ ಬಂದು ನಮ್ರತ ಅವ್ರದ್ದು ಬ್ಯಾಡ್ ಥಿಂಗು ತುಂಬ ಯೋಚನೆ ಮಾಡ್ತಾರೆ ಅವರು, ಮನೆ ಅದು ಇದು ಮತ್ತು ಟಾಸ್ಕ್ ಅಂತ ಬಂದಾಗ ಇದು ನಮ್ಮ ಕೈಯಲ್ಲಿ ಆಗುತ್ತಾ, ಈ ಥರ ಕಿತ್ತಾಡ್ಕೊಂಡು ಆಡ್ಕೊಬೇಕಾ, ಅದೆಲ್ಲ ಅದು ಬ್ಯಾಡ್ ಥಿಂಗ್ ಅಂತ ಅನ್ಸಲ್ಲ, ಬಟ್ ಆದರೂ ತೊಗೊತಾ ಇದ್ದೀನಿ. ಟಾಸ್ಕ್ ಅಂತ ಬಂದಾಗ ನಾನು ಪರವಾಗಿಲ್ಲ ಕಿತ್ತಾಡ್ಕೊಂಡಾದ್ರೂ ಆಡೋಣ, ರಕ್ತ ಸುಲ್ಸ್ಕೊಂಡಾದ್ರೂ ಆಡೋಣ ಅಂತ ನಾನು ಹೋಗ್ಬಿಡ್ತೀನಿ. ಬಟ್ ಕೆಲವ್ರಿಗೆ ಅದು ಇರಲ್ಲ, ಅದು ಆ ಸೆನ್ಸಿಟಿವ್ ಮೈಂಡ್ ಇರುತ್ತಲ್ವ, ಅವ್ರಿಗೆಲ್ಲ ಸ್ವಲ್ಪ ಇರಲ್ಲ. ಆ ಥರ ರಕ್ತ ಸುಲ್ಸ್ಕೊಂಡು ಆಡಬೇಕಾ, ನನ್ನ ಮನೆ ಕಳಿಸ್ಬಿಡಿ ಅಂತ ಹೇಳ್ತಾ ಇರ್ತಾರೆ. ಐ ಗೆಸ್ ಅದು ಬ್ಯಾಡ್ ಥಿಂಗ್. ಓಕೆ. ಕಾರ್ತಿಕ್ ಗುಡ್ ಥಿಂಗ್ ಬಂದು ಅವ್ರ ಗೇಮ್ನ ಚೆನ್ನಾಗಿ ಆಡ್ಕೊಂಡು ಹೋಗ್ತಿದ್ದಾರೆ, ಎಲ್ಲಿ ಸ್ಟ್ಯಾಂಡ್ ತೊಗೊಬೇಕು ಅದನ್ನು ತೊಗೊತಾರೆ ಅವರು. ಸೊ ಯಾರು ತಪ್ಪು ಮಾಡೋರು ಹೇಳ್ತಾರೆ, ಇಲ್ಲಲ್ಲ. ಬ್ಯಾಡ್ ಥಿಂಗ್ ಬಂದು ಒಬ್ಬರು ಕಡೆಯಿಂದ ನೋವು ಅನುಭವಿಸಿದ್ದೀನಿ ಅಂತ ಗೊತ್ತಾದ ಮೇಲೂ ವಾಪಸ್ ಅವರಿಂದನೇ ಹೋಗ್ತಾರೆ. ಸೊ ಐ ಗೆಸ್ ಅದು ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಹೋಗ್ಬೇಕಾಗತ್ತೆ ಅವರು. ನೀತು ಅವ್ರ ಬಗ್ಗೆ ಏನು ಹೇಳ್ತೀರಾ? ನೀತು ಆ್ಯಕ್ಚುಲಿ ತುಂಬ ಬೇಜಾರಾಗುತ್ತೆ. ನೀತು ಆಚೆ ಹೋದಾಗ ನಾನು ಒಳಗೆ ಹೋಗಿದ್ದು. ಸೊ ನೀತು ನಾನು ತುಂಬ ಒಳ್ಳೆ ಫ್ರೆಂಡ್ಸು ಆಚೆಗಡೆ. ಸೊ ತುಂಬ ವರ್ಷದಿಂದ ನಾವಿಬ್ಬರು ಬೆಸ್ಟ್ ಫ್ರೆಂಡ್ಸು. ಎವ್ರಿ ವೀಕೆಂಡ್ ಸಿಗ್ತಾ ಇರ್ತೀವಿ, ಆಚೆ ಶೋಸಲ್ಲೆಲ್ಲ ಪಾರ್ಟಿ ಇದು ಮತ್ತು ವೆಕೇಷನ್ಸ್ಗೆಲ್ಲ ಜೊತೆಲೇ ಹೋಗ್ತಾ ಇದ್ವಿ. ಐ ಗೆಸ್ ಅವ್ರು ಇದ್ದಿದ್ದಿದ್ರೆ ಇಬ್ಬರು ಅಟ್ಲೀಸ್ಟ್ ಸ್ವಲ್ಪ ಕಂಫರ್ಟ್ ಆಗ್ತಿತ್ತು ಫಸ್ಟ್ ಸ್ಟಾರ್ಟಿಂಗು. ಬಟ್ ಐ ಗೆಸ್ ಅವರಿಲ್ಲ ಅಂದಿದ್ದು ಒಂದು ನನಗೆ ಅಡ್ವಾಂಟೇಜ್ ಆಯಿತು, ಬಿಕಾಸ್ ನನ್ನ ಇಂಡಿವಿಜುವಲ್ ಗೇಮ್ ನಾನು ತೋರಿಸ್ಬೋದಾಗಿತ್ತು. ನೀತು ಅವರು ಇದ್ದಿದ್ದರೆ ಬರೀ ಅವ್ರ ಜೊತೆನೇ ಕಂಫರ್ಟ್ ಝೋನಲ್ಲಿ ಹೋಗ್ಬಿಡ್ತಿದ್ದೆ ಅಂತ ಅನಿಸ್ತು ನನಗೆ. ಬಟ್ ಅವ್ರು ಎಲಿಮಿನೇಟ್ ಆಗಿದ್ದು ತುಂಬ ಬೇಜಾರಾಯಿತು. ನಾನು ಅವ್ರು ಎಕ್ಸ್ಪೆಕ್ಟ್ ಮಾಡ್ಕೊಂಡೇ ಹೋಗಿದ್ದು ಇರ್ತಾರೆ ಅಂತ, ಬಟ್ ಅಲ್ಲಿ ಹೋದಾಮೇಲೆ ಗೊತ್ತಾಗಿದ್ದು ಅವ್ರು ಎಲಿಮಿನೇಟ್ ಆಗಿ ಹೋಗಿದ್ದಾರೆ ಅಂತ. ಓಕೆ. ನಿಮ್ಮ ಬಗ್ಗೆ ಏನು ಹೇಳ್ತೀರಾ? ಆ ಒಂದು ಮನೆಯಲ್ಲಿ ನನ್ನ ಬಗ್ಗೆ ನಾನು ಆ್ಯಕ್ಚುಲಿ ಆಚೆಗಡೆ ಇರೋದೇ ಹಿಂಗೆ ನಾರ್ಮಲಾಗಿ ಮಾತಾಡ್ಕೊಂಡಿರ್ತೀನಿ. ಬಟ್ ತುಂಬ ಕಂಫರ್ಟ್ ಆಗಿಬಿಟ್ರೆ ಸ್ವಲ್ಪ ಹುಡುಗರ ಥರ ಮಾತಾಡ್ಕೊಂಡಿರ್ತೀನಿ. ಸೊ ಅದೇ ಆ ವಿನಯ್ ಅವ್ರ ಜೊತೆ ಎಲ್ಲ ಸ್ವಲ್ಪ ಅದೇ ಥರ ಇದ್ದಿದ್ದು ನಾವು. ಒಂದು ಮಾತಾಡೋಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಿರ್ಲಿಲ್ಲ. ಸೊ ಅದೆಲ್ಲ ಕ್ಯಾಮ್ರಾದಲ್ಲಿ ಹಾಕಲ್ಲ, ಅವರು ಮ್ಯೂಟ್ ಮಾಡಿಬಿಡ್ತಾರೆ ಲೈವಲ್ಲಿ. ಸೊ ನಮ್ಮ ಪರ್ಸ್ನಲ್ ಟಾಕ್ಸ್ ಎಲ್ಲ ಅಲ್ಲಿ ನಡೀತಾ ಇತ್ತು. ಅದು ಬಿಟ್ಟರೆ ನಾನು ಯೂಶ್ವಲಾಗಿ ನಾರ್ಮಲ್ ಯಾರ ಹತ್ರ ಮಾತಾಡಬೇಕಂದ್ರೆ ನಾರ್ಮಲಾಗೇ ಮಾತಾಡ್ತೀನಿ. ಕಂಫರ್ಟಬಲ್ ಇದ್ದರೆ ಮಾತಾಡ್ತೀನಿ, ಕಂಫರ್ಟಬಲ್ ಇಲ್ಲ ಅಂತಂದ್ರೂ ಮಾತಾಡ್ತೀನಿ. ಬಟ್ ಓಪನ್ ಅಪ್ ಆಗಿ ಮಾತಾಡಲ್ಲ ಅವ್ರಗಳ ಜೊತೆ ಜಾಸ್ತಿ. ಸ್ವಲ್ಪ ಟೈಮ್ ತಗೊಳುತ್ತೆ ಇನ್ನೊಬ್ರ ಜೊತೆ ತುಂಬ ಕಂಫರ್ಟಾಗಿ ಮಾತಾಡೋಕ್ಕೆ ನನಗೆ. ಓಕೆ. ಇವಾಗ ಲಾಸ್ಟು, ಈಗ ಬಿಗ್ ಬಾಸ್ ಮನೆಯಲ್ಲಿ ಇರೋವಂಥ ಕಂಟೆಸ್ಟ್ಗಳಿಗೆ ನಿಮ್ಮ ಕಡೆಯಿಂದ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಎಲ್ಲರೂ ತುಂಬ ಚೆನ್ನಾಗಿ ಆಟ ಆಡಿ ಆ್ಯಸ್ ಎ ಫ್ಯಾಮಿಲಿನ ಮಿಸ್ ಮಾಡ್ಕೊಬೇಡಿ ಅಂತ ಹೇಳ್ತಾ ಇದ್ದೀನಿ. ಮಿಸ್ ಮಾಡಿಕೊಂಡ್ರೆ ಮೈಟ್ ಬಿ ಹೇಳೋಕ್ಕಾಗಲ್ಲ, ಇನ್ನು ಸ್ವಲ್ಪ ವಾರದಲ್ಲಿ ಅವ್ರು ಬರ್ಬೋದು, ಗೊತ್ತಿಲ್ಲ. ಸೊ ಬಂದರೆ ಎಲ್ಲರೂ ಆರಾಮಾಗಿ ಚೆನ್ನಾಗಿ ಆಟ ಆಡಿ ಒಂದು ಮೋಟಿವೇಶನ್ ಅಂತ ಸಿಗುತ್ತೆ. ಸುದೀಪ್ ಸರ್ ಎಲ್ಲರಿಗೂ ಒಂದು ಲೆಟರ್ ಬರೆದು ಕಳಿಸಿದ್ದಾರೆ. ಸೊ ಆ ಲೆಟರ್ನ ಪದೇ ಓದಿ ಮೋಟಿವೇಟ್ ತಗೊಳ್ಳಿ ನಿಮಗೆ. ಆ್ಯಂಡ್ ಆಲ್ ದ ಬೆಸ್ಟ್ ಎಲ್ಲರಿಗೂ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ. ಈಗ ಕೊನೆಯದಾಗಿ ನಿಮ್ಮ ಒಂದು ಫ್ಯಾನ್ಸ್ಗೆ ಹೊರಗಡೆ ಬರ್ದಿದ್ದೀರಾ, ಒಳಗಡೆ ಎಲ್ಲ ನಡೆದಿರುತ್ತೆ, ಜನಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಫಸ್ಟ್ ಆಫ್ ಆಲ್ ನನಗೆ 2ನೇ ವಾರ ವೋಟ್ ಮಾಡಿದ್ದವ್ರು ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ವೋಟ್ ಮಾಡಿಲ್ಲದೆ ಇರೋರಿಗೂ ಥ್ಯಾಂಕ್ ಯು, ಬಟ್ ನೋಡಿದ್ದೀರಾ ಅಟ್ಲೀಸ್ಟ್. ಐ ಗೆಸ್ ಇವಾಗ ಜನತೆಗೆ ಗೊತ್ತಾಗಿರುತ್ತೆ ಯಾರು ಏನು ಎತ್ತ ಅಂತ. ಸೊ ಬಿಗ್ ಬಾಸ್ ಮನೇಲಿ ಇರಬೇಕಾದ್ರೆ ನೀವು ಜಡ್ಜ್ ಮಾಡಬೇಕಾದ್ರೆ ಅದು ಸ್ವಲ್ಪ ನೋಡ್ಕೊಂಡು ಜಡ್ಜ್ ಮಾಡಿ ಅಂತ ಹೇಳ್ತೀನಿ. ಬಿಕಾಸ್ ನೀವು ನೋಡೋದು ಬರೀ 1.5 ಅವರ್ದು ಶೋ, ಬಟ್ ಅಲ್ಲಿ ಓದೋರಿಗೆ ಗೊತ್ತು ಏನು ಹೇಗೆ ಎತ್ತ ಅಂತ. ಸೊ ಆಚೆ ಬಂದಿದ್ದು ಪವಿನ ನೀವು ಒಂದ್ಸಲ ಮೀಟ್ ಮಾಡಿ ಮಾತಾಡಿ, ಸೊ ಆವಾಗ ಜಡ್ಜ್ ಮಾಡಿ. ಅಲ್ಲಿ ಬರೀ ವಿನಯ್ ಗುಂಪು ಅಂತ ಹೇಳ್ಕೊಂಡು ಇವಾಗೆಲ್ಲ ಹೇಳ್ತಾರೆ. ಸೊ ಐ ಗೆಸ್ ಅದನ್ನು ಹೇಳೋಕ್ಕಿಂತ ಮುಂಚೆ, ಇಲ್ಲ ಒಂದು ಸ್ಟೇಟ್ಮೆಂಟ್ ಕೊಡೋಕ್ಕಿಂತ ಮುಂಚೆ ನೀವು ನನ್ನ ಬಗ್ಗೆ ತಿಳ್ಕೊಬೇಕಂದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಮೀಟ್ ಮೀ ಅಂತ ಹೇಳ್ತೀನಿ. ಇದಾದಮೇಲೆ ನೆಕ್ಸ್ಟ್ ಯಾವುದಾದ್ರೂ ಪ್ರಾಜೆಕ್ಟ್ಗೆ ನಿಮಗೆ ಇದು ಸೆಲೆಕ್ಟ್ ಆಯಿತಾ ನಿಮ್ಮದು? ಇಲ್ಲ, ನಾನು ಬಂದು ಇವಾಗ 2 ದಿನ ಆಗಿದೆ ಅಷ್ಟೇ. ಸೊ ಬರೀ ಇಂಟರ್ವ್ಯೂಸಲ್ಲೇ ಸ್ವಲ್ಪ ಬಿಸಿ ಇದ್ದೀನಿ. ಸೊ ಯಾವ ಕಾಲ್ಸು ಅಟೆಂಡ್ ಮಾಡೋಕ್ಕಾಗ್ತಿಲ್ಲ ನನಗೆ.
ಸೊ ನೋಡೋಣ ಮುಂದೆ ಯಾವುದಾದ್ರೂ ಬಂದರೆ, ಒಳ್ಳೆ ಆಪರ್ಚುನಿಟಿ ಬಂದರೆ, ಇಲ್ಲ ಒಳ್ಳೆ ಯಾವುದಾದ್ರೂ ಬಂದರೆ ನೋಡೋಣ. ನಮ್ಮ ಫ್ರೀಡಮ್ ಟಿವಿಯಿಂದ ನಿಮಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಮಗೆ ಈ ಒಂದು ಸಮಯ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್.